ಒಂದೊಂದ್ಸರಿ ಇಟ್ಟಿಲ್ಲ ಮಾರ್ರೆ. ಓಯ್ ಆಸೆ ಮಾಡ್ತೀನಿ. ಹೌದು, ನಾನು ಹೇಳ್ತಿಲ್ವಾ ಹೇಳ್ತಿದ್ದೆ ಕೊಡುತ್ತದೆ ಸಾಯಿ ಸೊಮ್ಮೆ ಒಳ್ಳೆ ಸೊಮ್ಮೆ ಇತ್ತು ಸ್ವಲ್ಪ ಅಲ್ಲ. ಹೌದಾ? ಓಯ್ ಆದ್ರೂ ಒಂದೊಂದ್ಸರಿ ಒಳ್ಳೆ. ಓಯ್ ನಮಸ್ಕಾರ. ಇಲ್ಲಿಯವಲ್ಲ ಮರೇರಿ ನಾನು. ಎಲ್ಲಿ ನಾವು ಹೊಸ ಮುಖ ನಮ್ದು. ಹೊಸ ಮುಖ ಇಲ್ಲಿಗೆ ಯಾಕೆ ಬಂತು? ಇಲ್ಲಿ ಬರ್ಲಿ. ಒಂದೊಂದ್ಸರಿ ಇಟ್ಟಿಲ್ಲ ಮಾರ್ರೆ. ಓಯ್ ಆಸೆ ಮಾಡ್ತೀನಿ. ಹೌದು, ನಾನು ಹೇಳ್ತಿಲ್ವಾ ಹೇಳ್ತಿದ್ದೆ ಕೊಡುತ್ತದೆ ಸಾಯಿ ಸೊಮ್ಮೆ ಒಳ್ಳೆ ಸೊಮ್ಮೆ ಇತ್ತು ಸ್ವಲ್ಪ ಅಲ್ಲ. ಹೌದಾ? ಓಯ್ ಆದ್ರೂ ಒಂದೊಂದ್ಸರಿ ಒಳ್ಳೆ ಕುದುರೆ. ಆದ್ರೆ ಇದಕ್ಕೇನು ಹೇಳಲಿಕ್ಕೂ ಇಲ್ಲ ಮರೇರೆ. ಇದು ಸಗರ ಭೂಪತಿಗಳ ಕುದುರೆ. ಅಂದ್ರೆ ಯಜ್ಞಾಂಶ ಹಾ ಪೂಜಿಸಿದ್ದ. ಹೌದು ಹೌದು ಹೌದು. ಅದಕ್ಕೆ ಬಾಯಿ ಬಂದೆ ಬೈಲಿಕ್ಕೂ ಇಲ್ಲ. ಒಂದೊಂದ್ಸರಿ ಒಳ್ಳೆ ಗುಣ. ಆದ್ರೂ ನಾನು ಇಲ್ಲಿಯೂ ಅಲ್ಲ. ಹೀಗೆ ಕೆಲಸ ಇಲ್ಲದೆ ಕೆಲವು ಕಡೆ ಎಲ್ಲ ಅಲ್ದಾಡ್ತಾ ಇದ್ದೆ ನಾನು. ಕೆಲವು ಕೆಲಸ ಎಲ್ಲ ಮಾಡಿದ್ದು. ಹೋಯ್ ತೋಟದ ಕೆಲಸ, ಅಡಿಕೆ ಬುಡದ ಕೆಲಸ, ಆಮೇಲೆ ಮಣ್ಣು ಹೊತ್ತಿದ್ದು, ಗೊಬ್ಬರ ಹೊತ್ತಿದ್ದೆ. ನಾರಾಯಣ ಶೆಟ್ಟರ ಮನೆ ಗೊಬ್ಬರ ಹೊತ್ಕೊಂಡೇ ಹೌದೌದು. ಆದಿ ಎಂತ ಮಾಡು, ಗೊಬ್ಬರ ಹೊತ್ತಿದ್ದ. ಗೊಬ್ಬರ ಜಡಗಿ ನನ್ನ ತಲೆ ಮೇಲೆ ನಿಲ್ಲುದಿಲ್ಲ. ಇಲ್ಲ ಜಾರಿ ಹೋಗು. ಕೆಲಸ ಮಾಡುವ ಕಳ್ಳ ಸಿಟ್ಟು ಸಿಟ್ಟು ಬೇಡ ಬೇಡ ಅಂದ್ರ ನೀವು ಸರ್. ಹೌದಾ? ಅಲ್ಲಿಂದ ಬಂದೆ ನಾನು. ಹೀಗೆ ಕೆಲಸ ಇಲ್ಲಿ ಆಚೆ ಈಚೆ ತಿರುಗಾಡ್ತಾ ಇರುವಾಗ ಯಾರೋ ಹೇಳಿದ್ರು, ನಿನ್ ಮುಖ ನೋಡಿದ್ರು ಬೇಸರ ಆಗ್ತದೆ ಮರೆಯ, ನಿನ್ ಕೆಲಸ ಇಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡ. ಒಂದು ಕೆಲಸ ನಾನು ಹೇಳ್ತೆ, ನೇರವಾಗಿ ಅಯೋಧ್ಯಕ್ಕೆ ಹೋಗು. ಅಲ್ಲಿ ಸಗರ ಭೂಪತಿಗಳಿದ್ದಾರೆ. ಅಲ್ಲಿ ಹೋಗಿ ನೀ ಕೆಲಸ ಕೇಳಿದ್ರು ಕೊಡ್ತಾರೆ ಅಂತ ಹೇಳಿದ್ರು. ಹೋದೆ. ಓಯ್ ನಮಸ್ಕಾರ ಅಂದೆ. ಹಾ ನಮಸ್ಕಾರ ಇರ್ಲಿ ಅಂತ ಹೇಳಿದ್ರು. ನಿನ್ ಮುಖ ನೋಡಿದ್ರು ಸುಖ ಇಲ್ಲ ಮರೆಯ, ಇನ್ನು ಇದುವರೆಗೂ ನಾನು ನೋಡ್ಲಿಲ್ಲ, ಅಪರಿಚಿತ ಹೊಸ ಮುಖ ಅಂತ ಹೇಳಿದ್ರು. ಎಲ್ಲ ಹೇಳಿದೆ ನಾನು. ಹೀಗೆ ಸಮಸ್ಯೆ ಉಂಟು ಮರೆಯರೆ, ನನಗೊಂದು ಕೆಲಸ ಬೇಕಿತ್ತಲ್ಲ ಅಂದೆ. ಅವ್ರು ಹೇಳಿದ್ರು, ಕೆಲಸಕ್ಕೆಲ್ಲ ಜನ ಇದ್ದಾರೆ ಮರೆಯ, ಈಗ ನಿನ್ನ ಯಾವ್ದು ಕೈಕೊಳ್ಳುದು ಕೇಳಿದ್ರು. ನಮ್ಮ ಹಣೆ ಬರ ಇಷ್ಟೇ ಅಂತ ಹೀಗೆ ತಿರುಗ್ತೇ ನಾನು. ತಿರುಗುವಾಗ ಹೇಳಿದ್ರು, ಒಂದು ಕೆಲಸ ಉಂಟು ಮರೆಯ, ನಿನ್ನನ್ನು ಹಾಗೆ ಬಿಡ್ಲಿಕ್ಕೂ ಮನಸ್ಸಿಲ್ಲ, ನೀನ್ ನೋಡಿದ್ರೆ ಪ್ರಾಬ್ಲಮ್ನಾಗೆ ಕಾಣ್ತೀಯ ಅಂತ ಹೇಳಿದ್ರು. ಹೌದು, ಕಷ್ಟದಲ್ಲಿದ್ಯಾ? ನೋಡಿದ್ರು ಪಾಪ ನೀನು ಒಂದ್ ರೀತಿ ಬೇರೆ ಶೈಲಿಲ್ಲ ಆ ರೀತಿಯಲ್ಲೆಲ್ಲ ಹೇಳಿದ್ರು. ಆಯ್ತು ಮರೆಯರೆ, ಕೆಲಸ ಕೊಡ್ತೇವೆ, ಬೇರೆ ಯಾವ್ದಲ್ಲ. ನಮ್ಮಲ್ಲಿ ಕುದುರೆ ಕಾಯುವನಿಲ್ಲ, ಕುದುರೆ ಕಾಯ್ಕೊಂಡಿದ್ರು ಆಯ್ತು ಅಂತ ಹೇಳಿದ್ರು. ಹೌದೌದು. ಇಲ್ಲ ಎಂತ ಇಲ್ಲ, ನಾನಿಂದು ಹೋದ್ರೆ ಆಯ್ತು. ಹಾಗಾಗಿ ಮುಂಗಡೆ ಅಂತ ಬೇಕ ಕೇಳಿದ್ರು. ಹೌದು ಅಂತ ಹೇಳಿದೆ. ಹೌದು ಹಣ ಬೇಕು ಬೇಕಂತ ಹೇಳಿ. ಎಷ್ಟು ಕೇಳಿದೆ? 1 ಲಕ್ಷ ಕೇಳ್ದೆ ನಾ. ಒಳಗೆ ಹೋದ್ರ 1 ಲಕ್ಷ ತಂದ್ರ, ಕೈಯಲ್ಲಿ ಒಂದು ಕರಾರ ಪತ್ರ ಹಿಡ್ಕೊಂಡು ಬಂದ್ರು. ಈ ದುಡ್ಡು ಕೇಳಿದ್ರೆ ಕರಾರ ಪತ್ರ ಅಂದ್ರೆ ಇದನ್ನ ಓದಿ ನೀ ಬರೀತೀಯೋ ಓದ್ತತಿ ನಿನಗೆ ಬಿಟ್ಟದಂದ್ರು. ನಿನ್ನ ನಂಬಲಿಕ್ಕೆ ಆಗುದಿಲ್ಲ. ಹೊಸ ಮುಖ ನಂಬಲಿಕ್ಕೆ ಆಗುದಿಲ್ಲ ಅಲ್ಲ, ಕರಾರ ಇರ್ಲಿ ಅಂತ. ಹೌದಾ? ಕೈಯಲ್ಲಿ ಒಂದ್ ನೋಡ್ದೇ ಇಲ್ವಾ, ಗಡಿ ಬಿಡಿಯಲ್ಲಿ ಓದ್ದೇ ಇಲ್ಲ. ಈಗ ಒತ್ತಿ ಬಿಟ್ಟೆ. 1 ಲಕ್ಷ ತಗೊಂಡೆ. 6 ತಿಂಗಳಾಯ್ತು. ನಾನು ಇಲ್ಲೋದ್ರು 6 ತಿಂಗಳ ಮೇಲೆ ಹೆಚ್ಚು ಕೆಲಸ ಮಾಡುದಿಲ್ಲ. ನಿಮಗೆ ಸ್ವಲ್ಪ ಇರುವುದಿಲ್ಲ. ಹೌದು, ಇರುವುದಿಲ್ಲ. 6 ತಿಂಗಳ ಕೆಲಸ ಅಂತ ಕೆಲಸ ಎಲ್ಲ ಮುಗ್ದ್ಮೇಲೆ ಯಜಮಾನ್ರೆ ನಮಸ್ಕಾರ ಅಂದೆ. 6 ತಿಂಗಳು ಮುಗಿತು. ಮತ್ತೆ ಹಣ ಬೇಕಾ ಕೇಳ್ರು. ಬೇಡ ಮಾರ್ರೆ ಅಂದೆ. ಎಂತ ಬಂದಿದೆ ಅಂತ. ನನ್ನ ಕೆಲಸ ಆಯ್ತು, ನಾನು ಹೊರಟೆ ಅಂದೆ. 6 ತಿಂಗಳು ಮುಗಿತು, ನಾನು ಹೊರಟೆ. ಒಂದೇ ಮಾತು ಹೇಳ್ರೆ, ಹೋಗುದಿಲ್ಲ ನಿನ್ನ ಅಪ್ಪನ ಮನೆಗೆ. 6 ತಿಂಗಳಲ್ಲಿ 6 ವರ್ಷದ ಕೆಲಸ. ನಿನ್ನ ಕತೆ ಮುಗಿತಾರೆ. 1 ಲಕ್ಷಕ್ಕೆ 6 ವರ್ಷ ಕೆಲಸ ಮಾಡಿ ಸತ್ಯ ಮರೆ. ಅದಕ್ಕೆ ನೋಡಿ ಕೇಳಿ ಅದೇ ಸ್ವಲ್ಪ ಆಲೋಚನೆ ಮಾಡಿ ಅದೇ ಹೆಂಡತಿ ಮಕ್ಕಳ ಮುಖ ನೋಡಿದೆ ಬಹಳ ದಿನ ಆಯ್ತು ಮಾರೇರೆ. ಪಾಪ ಎಂತ ಮಾಡ್ತಾ ಇದ್ರು ಏನೋ. ಪಾಪ ನನ್ನನ್ನೇ ನೆನಪು ಮಾಡ್ಕೊಳ್ತಾ ಇದ್ರು ಏನು. ಇದು ಯಜಮಾನ್ತಿ ಬಹಳ ಒಳ್ಳೆವ್ರು ನಮ್ಮ ಯಜಮಾನ್ತಿ. ಹೌದು, ಗಂಡ ಅಂದ್ರೆ ದೇವ್ರ ಹಾಗೆ ನೋಡ್ತಾಳೆ ಅವಳು. ಅಷ್ಟು ಒಳ್ಳೆ ಗುಣ. ನೀನು ಒಂದೇ 90 ದಿನ ಅದು ಮತ್ ವಿಷಯ ಮುಂದೆ ಬೇಡ. ಹೌದಾ? ಪಾಪ ಅವ್ಳು ಕಷ್ಟ ನೋಡ್ಕೊಳ್ಳೋರು ಬೇಕಲ್ಲ. ಅಲ್ಲ ನಮ್ಮ ಹೆಂಡತಿ ಮರ ನಿಮ್ಗೆಂತ ಮಾಡಿ ಬಿಸಿ. ನೀನ್ ಇಲ್ಲೇ ಇದೆಯಲ್ಲ, ಹೋಗುವಾಗಿಲ್ಲ. ಮಹಾರಾಜರ ಕಟ್ಟಾಗ್ನಿ ಕಷ್ಟದಲ್ಲಿದ್ದೀಯ. ಹಾಗಾಗಿ ಈಗ ಕೆಲ್ಸಕ್ಕೆ ಒಂದ್ ಜನ ಬೇಕಿತ್ತು. ಹೌದಾ? ಯಾರು ಆಗ್ಬೋದಾ? ನೀವು ಯಾರು ಬೇಡ, ಒಬ್ರು ಕೆಲಸ ಮಾಡುತ್ತಾರ ಇಲ್ಲೇ. ಆಗಲ್ಲ, ನೀವು
ತೀರಥ ಮಹಾರಥರು. ಹಾ. ನಿಮ್ಗೆಲ್ಲ ನಮ್ ಕೆಲಸ ಕೊಡ್ಲಿಕ್ಕೆ ಆಗ್ತದ? ಮತ್ತೆ ನಾವು ನೋಡಿ ನೀವು ಕೂತದ ಚಂದ. ಇದರ ಬೇಡ. ಈಗ ಎಲ್ಲಾದ್ರೂ ಒಂದು ಕೆಲಸಕ್ಕೆ ಜನ ಕುದುರೆ ನೋಡಿ ಮೇಲೆ ಕುದುರೆ ಕೆಲಸವಿಲ್ಲದೆ ಬಡಲಿದೆ ದಿನಸಲ ಕೆಲಸ ಕೊಡುವುದೇ ತಾನೇ. ಅಲ್ಲಿಯೂ ಬೇರೆ ಸಂಬಳ ಬೇರೆ ಈ ಕೆಲಸ ಮಾಡಿದ್ದರೆ ತಾವೇ ಕೆಂಪು ಸಂತಾನದ ಊರಿಗೆ ಬಂದೆ ಮಾರ. ಒಬ್ರಿಗೂ ಕೇಳ್ತದಿಲ್ಲ. ಒಂದ್ 3 ಬಾರಿ ನಮಸ್ಕಾರ ಕೊಟ್ಟೆ, ಒಬ್ರು ತಿರ್ಸಿ ನಮಸ್ಕಾರ ಕೊಡೋರಿಲ್ಲ. ಓಯ್ ನಮಸ್ಕಾರ. ಮತ್ತೆ ಯಾರು ಕೆಪ್ಪ ಯಾರು ನಿನ್ನ ಅಪ್ಪನ? ಇಲ್ಲ ಮಾರ, ಎರಡು ಸೋಟಿ ಮೇಲೆ ಕೊಡುಗಿದ್ದೆ. 3 ಬಾರಿ ಕರ್ದೆ, ಹಾ. ತಿರ್ಗಿ ನೋಡ್ಲಿಲ್ಲ ನೀವು. ಹೌದು ಮರೆಯ. ಹಾ, ಏನು? ಯಾರಿಗೆ ಕೊಟ್ಟೆ ಅಂತ ನೋಡುದ? ನಿನಗೆ. ನನಗೆ. ನಿನಗೆ. ನಮಸ್ಕಾರ ನಮಸ್ಕಾರ. ಹೆಚ್ಚು ನಮಸ್ಕಾರ ಕೊಡುಕಾಗ ಹಾ. ಅದಿರ್ಲಿ. ಹಾ. ನೀನ್ ನೋಡ್ಲಿಲ್ಲ ಮರೆ. ಹೌದು, ನಾನು ಈ ಊರ್ನ ಅದೇ ಅದೇ ಅದೇ. ಹಾ. ಎಲ್ಲಿದ್ದವ ನಿನ್ ಮೊದಲು? ಬೇರೆ ಊರು. ಹೌದಾ? ಹಾ. ಅಲ್ಲಿ ಇಲ್ಲಿ ಯಾಕೆ ಬಂದೆ ಮರೆ? ಕಾರಣ ಉಂಟು ಮಾರ. ಇಲ್ಲ. ಕೆಲಸ ಇಲ್ಲ ಮಾರ. ಓ ನನ್ನಾಗೆ ನಿಂಗೆ. ಹೌದು. ಮೊದ್ಲು ನಾನು ಹಾಗೆ. ಕೆಲಸ ಇಲ್ಲ. ಎಲ್ಲೆಲ್ಲ ಎಂತ ಕೆಲಸ ಮಾಡಿದೆ? ಅವಾಗೆಲ್ಲ ಬಾರಿ ಕೆಲಸ ಮಾಡಿದ್ದೇನೆ. ಹೌದಾ? ಗೊಬ್ಬರ ಹೊತ್ತಿದ್ದೇನೆ, ಮಣ್ಣು ಹೊತ್ತಿದ್ದೇನೆ. ಅಲ್ಲ ಗೊಬ್ಬರದ ಹೆಡಿಗೆ ನಿನ್ ತಲೆ ಮೇಲೆ ನಿಂತ. ಗಮ್ಮತ್ ಗೊತ್ತುಂಟಾ? ಅಡಿಗೆ ಹೆಚ್ಚಕ್ಕೆ ಹೋಗುವಾಗ ಹಾ. ತಲೆ ಯಾರು ಕೊಡುದು ಅಂತೇಳಿ ಅವ್ರವರಲ್ಲೇ ಮಾತು. ಹಾ. ನಾನು ಹೋಗು ತಲೆ ಕೊಡ್ತೇನೆ ಅಂತೇಳಿ ಹಾ. ಎತ್ತಿ ಇನ್ನೊಬ್ರು ತಲೆ ಮೇಲೆ ಇಟ್ಟು ಬರುದು. ನೀನು ಹಸಿಕಾಯ ಇರ್ಲಿ. ಹಾ. ಎಲ್ಲ ಕೆಲಸ ಮಾಡಿದೆ ಅಂತ ಆಯ್ತು. ಹೌದೌದು. ಇಲ್ಲಿಗೆ ಎಂತ ಬಂದೆ? ಈ ಊರಲ್ಲಿ ಏನಾದ್ರು ಕೆಲಸ ಸಿಗ್ಬೋದಾ ಅಂತ ನೋಡ್ತಾ ಉಂಟು. ಇದು ನಮ್ಮ ಯೋಗ. ಹೌದೌದಾ? ಹೌದು. ವಯಸ್ಸದೆ ಬಂದು ಭಾಗ್ಯ. ಹಾ. ನಿನಗೆ ಕೆಲಸ ಬೇಕಾ? ಕೆಲಸ ಬೇಕು. ಹೌದಾ? ಹೌದೌದು. ಬಹಳ ಒಳ್ಳೆ ನಿಷ್ಠಾವಂತ. ಕೆಲಸ ಸಿಕ್ಕರೆ ನಮ್ಗೆ ಬಾರಿ ಒಳ್ಳೇದ. ಕೆಲಸ ಹೆಚ್ಚೊತ್ತಲ್ಲ ಮರೆ, ಕೆಲಸ ಕೊಡುವ. ಹೌದಾ? ಯಾಕಂದ್ರೆ ಹಾ. ನಿನ್ನ ಹತ್ರ ನಾ ಹೇಳಬೇಕು. ಹಾ. ನಾ ಮನೆಗೆ ಹೋಯ್ದೆ ಕೆಲಸ ಹೌದಾ? ಹೌದು. ಓಹೋ. ಪಾಪ ಹೆಂಡತಿ ಮಕ್ಕಳೆಲ್ಲ ಎಂತ ಮಾಡ್ತಾ ಇದ್ರು ಏನು? ಹೆಂಡತಿ ಮಕ್ಕಳೆಲ್ಲ ಇದ್ದಾರ? ಇದ್ರೆ. ಓ, ಈಗ ನಿನ್ನ ಹೆಂಡತಿ ಮಕ್ಕಳೆಲ್ಲ ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಗಂಡ ಅಪ್ಪಯ್ಯ ಅಯ್ಯೋ ಗಂಡ. ಓ ನೋಡ ದೊಡ್ಡಪ್ಪ ಬಂದ. ಓ ದೊಡ್ಡಪ್ಪ ನನ್ನ ಹೆಂಡತಿ ಮಕ್ಕಳು ಪಕ್ಕದ ಮನೆ ಹೋಗ್ಕೊಂಡು ಅಪ್ಪ ಅಲ್ಲ, ಹಾಗಲ್ಲ. ಅಕ್ಕಪಕ್ಕದ ಮನೆಗೆ ಹೋಗಿ ಕೇಳುವುದು, ಹಾ. ನನ್ನ ಗಂಡ ಬಂದ್ರು, ನನ್ನ ಅಪ್ಪಯ್ಯ ಇರ್ಲಿ. ಬಂದ್ರು. ಹಾ. ಅದು ಹೌದು. ಹಾ. ಈಗ ಕೆಲಸ ಹೌದು ಮರೆ, ಹೌದು. ಕೆಲಸ ಕೊಡಿಸ್ತೆ. ಹಾ, ಕೆಲ್ಸ. ಅದ್ರ ಬಗ್ಗೆ ಏನ್ ಬೇಸರ ಇಲ್ಲ. ಆಯ್ತು. ಈಗ ಸಂಬಳ ಮಾತಾಡ್ಬೇಕಲ್ಲ ಮರೆ. ಯಾರಿಗೆ? ನಿಂಗೆ. ಸಂಬಳ ಹಾ. ಸಂಬಳ ಸಂಬಳ ಕೊಡುದೇ ಬೇಡ. ಎಂತ ಮಾರ್ರೆ? ಸಂಬಳವೇ ಬೇಡ. ಸಂಬಳ ಬೇಡ ತೋಯ್. ಸಂಬಳ ನೀನು ನಡಿ. ಹೌದೌದು. ನಾನು ಕೆಲಸ ಮಾಡಿ. ಸಂಬಳ ಬೇಡ. ಸಂಬಳವೇ ಬೇಡ. ಇದು ವ್ಯವಸ್ಥೆ ನಿನ್ಗೆ. ವ್ಯವಸ್ಥೆ. ಹೌದು. ಊಟಕ್ಕೆ ಗೀಟಕ್ಕೆಲ್ಲ. ಊಟ ಆಗ್ಬೇಕು. ಊಟ ಕೊಡು. ವ್ಯವಸ್ಥೆ ಬೇಕು. ವ್ಯವಸ್ಥೆ ಬೇಕು. ಅದನ್ನೇ ಕೊಡ್ತಾರೆ. ಊಟ ಕೊಡು. ಅದೇ ನನ್ನ ಊಟ ನಿನ್ಗೆ ಕೊಟ್ರಾಯ್ತು. ಹಾ. ಸಂಬಳ ಬೇಡ ಅಂದ್ರೆ ಹಾ. ವ್ಯವಸ್ಥೆ ಒಂದು ಬೇಕು. ಹೇಳಿ ನಿನ್ಗೆ ಎಂತ ಬೇಕು ಹೇಳಿ. ಅಯ್ಯೋ, ನನಗೆ ಹಾ. ಕೋಳಿ ಕೂಗುವ ಮುನ್ನ ಹಾ. ಒಂದು ಸಣ್ಣ ತಂಬಿಗೆ ಹಾಲು. ಇದೆ ಸಣ್ಣ ತಮ್ಗೆ. ಸಣ್ಣ ತಂಬಿಗೆ ಕೋಳಿ ಕೂಗುದ್ರು ಬೆಳಿಗ್ಗೆ. ಬೆಳಗ್ಗೆ ಕೋಳಿ ಕೂಗುವ. ಒಂದ್ ತಮ್ಗೆ ಹಾಲು. ಹಾ. ಆಮೇಲೆ ಬೆಳಗಾಗ್ತದೆ ಬೆಳಗಾಗ ಒಂದು ಚಾ. ಚಾ. ಹಾ. ಆಮೇಲೆ ತಿಂಡಿ. ಚಾ ತಿಂಡಿ. ಹಾ. ತಿಂಡಿ ಎಂತ ಅಡ್ಡಿಲ್ಲ. ತಿಂಡಿ ಇಡ್ಲಿ ಎಷ್ಟು ಬೇಕಾ? ಒಂದು 30 ಇಡ್ಲಿ. 30 ಹಿಂಗ್ ಕೊಟ್ರು, ಒಬ್ಬನಿಗೆ ಕೊಟ್ರು, ಮತ್ತೆ 25 ಜನಿಗೆ ಎಂತ ಕೊಡುದು ಮರೆ? ಅಲ್ಲ, ನಮ್ಗೆ ಬೇಕು ಹೊಟ್ಟೆಗೆ. ಹಾ. ಹಾ. ಮತ್ತೆ ದೋಸೆ. ಮತ್ತೆ ದೋಸೆ. ಹೌದು. ತಳ್ಳನ್ ದೋಸೆ ಅಟ್ಟಿ ಹಾ. ಒಂದು 25. ಯಾವ ದೋಸೆ? ತಳ್ಳನ್ ದೋಸೆ ಅಟ್ಟಿ. ಇಲ್ಲ ದೋಸೆ. ಹೌದು. ನೀರ್ ದೋಸೆ. ಹಾ, ಅದೇ ನೀರ್ ದೋಸೆ. ಆಮೇಲೆ ಆಮೇಲೆ ಹೇಗೆ ಇದಾಗ್ತದೆ, ಸೂರ್ಯ ನತ್ತಿಗೆ ಸುಡುವ ಸಮಯ ಮೇಲ್ ಬರ್ತಾರೆ. ಮೇಲೆ ಬರ್ತದೆ. ಬರುವಾಗ ಬರುವಾಗ ಗಂಜಿ ಊಟ. ಗಂಜಿ ಊಟಕ್ಕೆ ಎಂತ ಆಗ್ಬೇಕು? ಉಪ್ಪಿನಕಾಯಿ ಬೇಕು. ಗಂಜಿ. ನಿಮ್ಗೆ ಗಂಜಿ ಕೊಡುವ ಮರೆ. ಹಾ. ಆದ್ರೆ ಉಪ್ಪಿಗೆ ಹಾಕದ್ದು ಉಪ್ಪಿನಕಾಯಿ ಇಲ್ಲ. ಹೌದಾ? ಒಂದ್ ಕೆಲಸ ಮಾಡ್ತೆ. ಹಾ. ನಾ ಮಿಡಿ ಕೊಡ್ತೆ. ಹಾ. ನೀವು ಉಪ್ಪಿಗೆ ಹಾಕೋ. ಉಪ್ಪಿ ಹಾಕೋದ ಅದಾಗೋದಿಲ್ಲ. ಬೇಡ. ಬೇಡ. ಮತ್ತೆಂತ? ಆಮೇಲೆ ಮಧ್ಯಾಹ್ನ ಊಟ. ಮಧ್ಯಾಹ್ನ ಊಟ ಅನ್ನ ಸಾರು ಪಾಯಸ ಪಲ್ಯ ಎಲ್ಲ ಬಗೆ ಬಗೆಯ ಊಟ ಆಗಿರ್ಬೇಕು. ಎಷ್ಟಪ್ಪ ಅದ? ಒಂದು 7-8 ತರ. ಎಷ್ಟು ಬೇಕು? ಒಂದು ಇಷ್ಟಿಷ್ಟೇ ಗೊತ್ತಿದೆ. ಹಾ. ಇಷ್ಟಿಷ್ಟೆ. ಹಾಗಾದ್ರೆ ಮಧ್ಯಾಹ್ನ ರಾತ್ರಿ ಊಟ ಬೇಡ. ಅಲ್ಲ, ಸಂಜೆ ಚಾ ಬೇಕು. ಮಧ್ಯಾಹ್ನ ಚಾ ಬೇಕು. ಚಾ ಒಟ್ಟಿಗೆ ನಂತರಿಗೆ ಏನಾದ್ರು ವಡೆ, ಖಾರ ಕಡ್ಡಿ. ಹಾ. ಅದು ಯಾವ ಕಡ್ಡಿ? ಅದು ಖಾರ ಕಡ್ಡಿ. ಹಾ. ಹಾ. ಆಮೇಲೆ ರಾತ್ರಿ ರಾತ್ರಿ ಊಟ. ರಾತ್ರಿ ಊಟ ಮಾಡುದಿಲ್ಲ. ಯಾರ ನೀನೆ ರಾತ್ರಿ ಊಟ ಆಗ್ಬೇಕು. ಮತ್ತ ಹೌದು. ಈಗ ಬೆಳಗ್ಗೆ ಎಲ್ಲ ಕೆಲಸ ಕಡಿ ಮಾಡಿ ಮರೆ. ಸಾಕಾಗ್ಬೇಕು. ಬೆಳಿಗ್ಗೆ ಕೋಳಿ ಕೂಗುವ ಮುಂಚೆ ಹಾ. ಹಾಲು. ಹಾ.
ದಪ್ಪದ ಹಾಲು. ದಪ್ಪ ಹಾಲು. ಹಾ. ಮತ್ತೆ ಸ್ವಲ್ಪ ಅದಕ್ಕೇನಾದ್ರು ಸಿಹಿ ಹಾ, ಹಾಕಿ. ಹಾ, ಹಾ. ಕಡೆಗೆ ಕಡೆಗೆ ಇದು ಚಾ. ಚಾ, ಹಾ. ತಿಂಡಿ, ಹಾ. ಗಂಜಿ ಊಟ, ಗಂಜಿ ಊಟ, ಮಧ್ಯಾಹ್ನ ಊಟ, ಊಟ, 25 ವಾಸಿ. ದೋಸೆ, ಸಂಜೆ ಮತ್ತೆ ಚಾ, 25 ಇಡ್ಲಿ. ಸಂಜೆ ಚಾ ಚಾ. ಚಾ ಒಟ್ಟಿಗೆ ನೆನ್ಸ್ಲಿಕ್ಕೆ ಏನಾದ್ರು, ಹಾ. ರಾತ್ರಿ ಊಟ, ಹಾ. ಊಟದ ಮುನ್ನ ಹಾ. ಸ್ವಲ್ಪ ಎಣ್ಣೆ ಬೇಕಾಗ್ತದೆ. ರಾತ್ರಿ ಊಟ. ರಾತ್ರಿ ಊಟಕ್ಕೆ? ರಾತ್ರಿ ಊಟ ಒಂದು ಒಳ್ಳೆದು. ಯಾವ ಎಣ್ಣೆ? ಆಯಾಸ ಆಗಿರ್ತದೆ ಅಡ್ಡ. ಶಕ್ತಿಗೆ. ಓಯ್. ಕೈ. ಓಯ್. ಇವನಿಗೆ ಸಂಬಳವೇ ಕೊಡ್ಲಕ್ಕ ಇವ್ ನನ್ನ ಮನೆ ತಗಿತಾ ಅಷ್ಟು ಊಟ ಮಾಡುದು ಮರೆಯ. ರಾತ್ರಿ ಊಟ ಒಳ್ಳೇದಾಗ್ಬೇಕು. ಎಂತ ಬೇಕಾ? ತುಂಡಿನ ಊಟ ಆಗ್ಬೇಕು. ಯಾವ ತುಂಡ? ಇದು ಕುರಿ. ಗುರಿ ಇಲ್ಲ ಮತ್ತೆ? ನಮ್ಮಲ್ಲಿ 4 ಕಾಲ ಹೆಚ್ಚು ಓಡಾಡ್ತು ಮರೆ. ಯಾವುದು? ಅದು ಒಂದೊಂದ್ ಮನೆ 5 ಇದ್ದು ಹೌದಾ? ದಿವ್ಸಕ್ಕೆ ಒಂದೊಂದು ಕಡ್ದು ಹಾಕ್ತಾರೆ. ಎಂತ ಪುಣ್ಯಾತ್ಮ ಅದ. ಅದು ಇರ್ಲಿ, ಎಲ್ಲ ವ್ಯವಸ್ಥೆ ಮಾಡುವ. ಹಾ. ಆದ್ರೆ ಊಟ ಬೇಡ ಮನೆ ಸಂಬಳವೇ ಕೊಡ್ತೇನೆ. ಸಂಬಳ ಕೊಡ್ತೀಯಾ? ನಾನು ಮನೆ ತೆಗಿತೇನೆ. ಹೌದಾ? ಅದಾಯ್ತಲ್ಲ ಪುಣ್ಯಾತ್ಮ. ಹಾ. ಕೆಲಸ ಎಂತ ಅಂತ ಕೇಳಿ. ಕೆಲಸ ಸುಲಭ. ಸುಲಭ? ನಾ ಮಾಡುವ ಕೆಲಸ. ಹೌದಾ? ಈ ಕುದುರೆ ಕಾಯ್ದುಕೊಂಡಿದ್ರೆ ಆಯ್ತು. ಓ, ಈ ಕುದುರೆ. ಹೌದು. ಈ ಕುದುರೆ ಕಾಯುವುದು. ಹಾ, ಅಷ್ಟೇ. ಈ ಕುದುರೆ ಭಾಷೆ ಹೌದು, ನೋಡ್ ಕರಿ ನೋಡಿಗ. ಹಾ, ಸರಿ. ಬಾ ಇಲ್ವಾ ಬಾ. ಇದೇ ಭಾಷೆ. ಬಾ, ಇಲ್ವಾ. ಒಟ್ಟು ಹುಚ್ಚು ನಾಯಿಗಂಡ ಕೊಡುವುದಲ್ಲ. ಹೌದು, ಅದು. ನೀನೆ ಅಂತ ಒಳ್ಳೆ ಕಾಳಂಗಡೆಗಿದ್ದೆ. ಹೌದಾ? ಅದ್ ನೀವ್ ಕೊಟ್ರಿ ಮಾರ. ನಾನು ಅದು ಇವತ್ತು ಮರೆ ಅದು ನೋಡ್ಕೊಂಡಿದ್ದು 6 ವರ್ಷ ಹಿಂದೆ ನಾನು ನೋಡ್ಕೊಂಡ. ನಮ್ಗೇನ್ ತೊಂದ್ರೆ ಇಲ್ಲಲ್ಲ ಈಗ? ಈ ತೊಂದ್ರೆ. ಮತ್ತೆ ಕರೆದ್ರೆ ಆಯ್ತು. ಹಾ. ಒಳ್ಳೆ ರೀತಿಯಿಂದ ಕೈ ಅಭ್ಯಾಸ ಹೀಗೆ ಹಾ. ಹೀಗೆಲ್ಲ ಮುಖೇಂದ್ರ ನೋಡು ಎಷ್ಟು ಒಳ್ಳೇದು ನೋಡು. ನೋಡ್ಕೊಂಡಿರ ನಾ ಬರ್ತೆ. ಹಾ, ಆಯ್ತು. ಜಾಗ್ರತೆ, ಕುದುರೆಯಲ್ಲಿ ಹೋಗ್ಲಿಕ್ಕೆ. ಆಯ್ತು, ನಾನ್ ನೋಡ್ಕೊಳ್ತೀನಿ. ಓಯ್, ನಾನೇನ್ ಕುದುರೆ ಕಾಯುವವನ? ಕುದುರೆ ಈ ಕೆಲಸ ಸಾಧನೆ ನಮ್ಮ ಸಾಧನೆ ಆಗ್ಬೇಕಾದ್ರೆ ಈ ಕುದುರೆ ಬೇಕು. 90 ಯಾಗವನ್ನು ಮುಗಿಸಿದ್ದಾನೆ. ಇನ್ನೊಂದು ಯಾಗವು ಆಯ್ತಂತಾದ್ರೆ ದೇವಲೋಕ ನಮ್ಮ ಪಾಲಿಂದ ತಪ್ಪಿ ಹೋಗ್ತದೆ. ನಾವು ದೇವಲೋಕದಲ್ಲಿ ಇರ್ಬೇಕಾ? ಈ ಕುದುರೆ ನಮ್ಮ ಬಳಿ ಇರ್ಬೇಕು. ಈ ಕುದುರೆ